ಮೂಡ ಹಗರಣದ ತನಿಖೆಗೆ ಸೂಕ್ತ ಒಂದು ತನಿಖೆ ಆಗಬೇಕು. ಹೈಕೋರ್ಟ್ ಸ್ಪಷ್ಟ ಆದೇಶವನ್ನ ಈಗಾಗಲೇ ಕೊಟ್ಟಿದೆ. ಆದೇಶ ಪ್ರತಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿರುವಂತಹ ನ್ಯಾಯಾಧೀಶರು ಅರ್ಜಿದಾರರ ಪತ್ನಿ ಫಲಾನುಭವಿ ಆಗಿದ್ದಾರೆ. ಹೀಗಾಗಿ ಸೂಕ್ತ ತನಿಖೆಯ ಅಗತ್ಯತೆ ಇದೆ ಅಂತ ಕೋರ್ಟ್ ಹೇಳಿದೆ. ಕೋರ್ಟ್ 11 ಸಾರಾಂಶವನ್ನು ಉಲ್ಲೇಖಿಸಿದೆ. ಅದರಲ್ಲಿ ನ್ಯಾಯಮೂರ್ತಿಗಳು ಹೇಳ್ತಾರೆ ಈ ಒಂದು ಆದೇಶಕ್ಕೆ ಸೂಕ್ತವಾಗಿರುವಂತಹ ಒಂದು ವಿಚಾರ ಇದು. ಆದೇಶ ಪ್ರತಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾ ಹೇಳ್ತಾ ಇರುವಂತಹ ನ್ಯಾಯಾಧೀಶರು ಅರ್ಜಿದಾರರ ಪತ್ನಿ ಫಲಾನುಭವಿ ಆಗಿದ್ದಾರೆ. ಅವರು ಸೈಟ್ ಅನ್ನ ಪಡೆದುಕೊಂಡಿದ್ದಾರೆ. ಹೀಗಾಗಿ ಆ ಸೈಟ್ ಯಾವ ರೀತಿಯಲ್ಲಿ ಪಡ್ಕೊಂಡಿದ್ದಾರೆ ಇದೆಲ್ಲವೂ ಕೂಡ ಸೂಕ್ತ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, 11 ಅಂಶಗಳನ್ನ ಉಲ್ಲೇಖಿಸಿ ಆದೇಶವನ್ನ ಕೊಟ್ಟಿದೆ. ಈ 11 ಅಂಶಗಳಲ್ಲಿ ತನಿಖೆ ವಿಚಾರವಾಗಿ ಕೋರ್ಟ್ ಏನ್ ಹೇಳಿದೆ? ಸಿಎಂ ಅವರು ಸಲ್ಲಿಕೆ ಮಾಡಿದಂತ ಅರ್ಜಿ ಏನಿತ್ತು ಅದನ್ನ ವಜಾ ಮಾಡಿರುವಂತದ್ದು ಮತ್ತು ರಾಜ್ಯಪಾಲರು ಕೊಟ್ಟಂತ ಪ್ರಾಸಿಕ್ಯೂಷನ್ ಪರ್ಮಿಷನ್ ಏನಿದೆ ಅದನ್ನ ಈಗ ಎತ್ತಿ ಹಿಡಿದಿರುವಂತದ್ದು. ಅಂದ್ರೆ ಅವರ ಕೊಟ್ಟಂತ ಅಧಿಕಾರ ಕರೆಕ್ಟ್ ಆಗಿದೆ. ಜೊತೆಗೆ ಇದರಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದಂತ ಅವರ ಪತ್ನಿ ಇದರೆಲ್ಲ ಫಲಾನುಭವಿಗಳಾಗಿರುವಂತದ್ದು. ಅಂದ್ರೆ ಸಿಎಂ ಅವರ ಪತ್ನಿ ಹೆಸರಲ್ಲೇ ಇದೆಲ್ಲ ಕೂಡ ಸೈಟ್ ಗಳನ್ನ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇದರ ಫಲಾನುಭವಿ ಪಾರ್ವತಮ್ಮ ಅವರೇ ಆಗಿರುವಂತದ್ದು ಅನ್ನೋದ್ರ ಬಗ್ಗೆನೂ ಕೂಡ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗುವಂತದ್ದು. ಜೊತೆಗೆ 17A ಬಗ್ಗೆನೂ ಕೂಡ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಅದು ಆತ ತೆಗೆದುಕೊಂಡಂತ ಕ್ರಮ ಏನಿತ್ತು, 17A ಬಗ್ಗೆ ತೆಗೆದುಕೊಂಡಂತ ರಾಜ್ಯಪಾಲರ ಕ್ರಮ ಏನಿದೆ ಆ ಕ್ರಮ ಸರಿಯಾಗಿದೆ. ಯಾಕೆಂದ್ರೆ ಈ ಹಿಂದೆ ಇದೇ ಕೋರ್ಟ್ ನಲ್ಲಿ ಈ ಬಗ್ಗೆ 17A ಬಗ್ಗೆ ಒಂದು ಸರ್ಕ್ಯುಲರ್ ಅನ್ನ ಕೂಡ ಹೊರಡಿಸಲಾಗಿತ್ತು. ಆ ಹೊರಡಿಸಿದಂತ ಸರ್ಕ್ಯುಲರ್ ಏನಿತ್ತು ಅದಕ್ಕೆ ಪೂರಕವಾದ ಪರಿಗಣನೆಗೆ ತೆಗೆದುಕೊಂಡು, ಅಂದ್ರೆ ಆ ಸರ್ಕ್ಯುಲರ್ ಅನ್ನ ಪರಿಗಣನೆಗೆ ತೆಗೆದುಕೊಂಡು ರಾಜ್ಯಪಾಲರು ತಮ್ಮ ಆದೇಶವನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ, ಸಚಿವ ಸಂಪುಟ ಸಭೆ ಕೊಟ್ಟಂತ ಸಲಹೆ ಏನಿತ್ತು ಆ ಸಲಹೆಯನ್ನ ಸಂಪೂರ್ಣವಾಗಿ ರಾಜ್ಯಪಾಲರು ತಿರಸ್ಕಾರ ಮಾಡಿದ್ದಾರೆ. ಅದು ಸರಿಯಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಆರೋಪಗಳನ್ನ ಮಾಡ್ತಾ ಹೋಗಿದ್ರು. ಆದ್ರೆ ರಾಜ್ಯ ಸಚಿವ ಸಂಪುಟ ಸಭೆ ಕೊಟ್ಟಂತ, ಸರ್ಕಾರದ ಸಚಿವ ಸಂಪುಟ ಸಭೆ ಕೊಟ್ಟಂತ ಸಲಹೆಯನ್ನ ಪರಿಗಣನೆಗೆ ತೆಗೆದುಕೊಳ್ಳದೇ ಇರುವಂತಹ ಅಧಿಕಾರ ರಾಜ್ಯಪಾಲರಿಗೆ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಉಲ್ಲೇಖವನ್ನ ಮಾಡಿರುವಂತದ್ದು. ಅದಾದ ನಂತರ ಇನ್ನೊಂದು ಪ್ರಮುಖವಾದ ಅಂಶವನ್ನು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ರಾಜ್ಯಪಾಲರು ಇದರಲ್ಲಿ ಯಾವುದೇ ರೀತಿಯ ವಿವೇಚನೆಯನ್ನ ಬಳಸಿಲ್ಲ ಅಂತೇಳಿ ರಾಜ್ಯಪಾಲರ ವಿರುದ್ಧ ಮತ್ತು ರಾಜ್ಯಪಾಲರ ನಡೆಯ ವಿರುದ್ಧ ಆರೋಪಗಳನ್ನ ಮಾಡಲಾಗಿತ್ತು. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ರಾಜ್ಯಪಾಲರು ತಮ್ಮ ವಿವೇಚನೆಯನ್ನ ಬಳಸಿದರೆ, ಜೊತೆಗೆ ಅದಕ್ಕೆ ತೆಗೆದುಕೊಳ್ಳುವಂತ ಕ್ರಮಗಳೇನಿತ್ತು ಆ ಕ್ರಮಗಳು ಸೂಕ್ತವಾಗಿದ್ದಾವೆ ಮತ್ತು ಕಾನೂನಾತ್ಮಕವಾಗಿದ್ದಾವೆ ಅನ್ನೋದ್ರ ಬಗ್ಗೆನೂ ಕೂಡ ಅವರು ತಮ್ಮ ಆದೇಶ ಪ್ರತಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಅಂದ್ರೆ ಸರಿಸುಮಾರು 11 ಪ್ರಮುಖವಾದ ಅಂಶಗಳೇನಿದೆ, ಸಾರಾಂಶಗಳು. ಆ ಸಾರಾಂಶಗಳಲ್ಲಿ ರಾಜ್ಯಪಾಲರ ಮೇಲೆ ಬಂದಂತ ಆರೋಪಗಳೇನಿತ್ತು ಆರೋಪಗಳಿಗೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿರುವಂತದ್ದು. ಅದಾದ ನಂತರ 17A ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿರುವಂತದ್ದು. ಅದಾದ ನಂತರ ಇದರಲ್ಲಿ ಯಾರು ಫಲಾನುಭವಿಗಳಿದ್ದಾರೆ, ಜೊತೆಗೆ ಇದರಿಂದ ಯಾರಿಗೆ ಲಾಭ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಉಲ್ಲೇಖವನ್ನ ಮಾಡಿರುವಂತದ್ದು. 11 ಅಂಶಗಳಲ್ಲೂ ಕೂಡ ಇದೆಲ್ಲದ್ರ ಬಗ್ಗೆನೂ ಕೂಡ ಉಲ್ಲೇಖವನ್ನ ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.